ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಇವತ್ತು ನಾನು ನಿಮಗೆ ಒಂದಷ್ಟು ದೇವರ ಮನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ತುಂಬಾ ಕನ್ಸಲ್ಟೇಷನ್ಗೆ ಹೋಗುವಾಗ ಎಲ್ಲರಿಗೂ ಕೂಡ ಸಮಸ್ಯೆಗಳೇನಂದ್ರೆ ದೇವರ ಮನೆದೇ ಸಮಸ್ಯೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಬ್ರಹ್ಮಸ್ಥಾನದ ಮೇಲ್ಗಡೆ ದೇವರ ಮನೆಯನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಬ್ರಹ್ಮಸ್ಥಾನದ ಮೇಲೆ ದೇವರ ಮನೆ ಮಾಡುವಂಥದ್ದು ಇಸ್ ರಾಂಗ್, ತಪ್ಪು. ಇದನ್ನ ಮಾಡಬಾರ್ದು. ಜೊತೆಗೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇದು ನಮ್ಮ ಕಿಚನ್ ಪಕ್ಕದಲ್ಲಿ ದೇವ್ರ ಮನೆ ಹಿಂಗ್ ಮಾಡ್ಬಿಡು ನೋಡಿ. ದಕ್ಷಿಣದ ಗೋಡೆಗೆ ಈ ದೇವ್ರ ಮನೆ ಟಚ್ ಆಗ್ಬಾರ್ದು. ಈ ದೇವ್ರ ಮನೆ ಮಾಡುವಾಗ ಇನ್ನೊಂದು ಪ್ರಾಬ್ಲಮ್ ಏನ್ ಮಾಡ್ಬಿಡ್ತೀರಾ ನೀವು, ಈ ಸ್ಟವ್ ಉರಿಯುವ ಎದುರು ಭಾಗದಲ್ಲಿ ದೇವ್ರ ಮನೆಯನ್ನ ನಿರ್ಮಾಣ ಮಾಡಬಾರ್ದು. ಇಟ್ ಈಸ್ ಆಲ್ಸೋ ನೆಗೆಟಿವ್ ಥಿಂಗ್ಸ್. ಒಂದು ಸಣ್ಣ ಗುಹೆ ಒಳಗಡೆ ಕುತ್ಕೊಂಡು ನಾವ್ ಯಾಕೆ ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ ಅಂದ್ರೆ, ಕಡಿಮೆ ಏರಿಯಾದಲ್ಲಿ ಎನರ್ಜಿ ಜಾಸ್ತಿ ಕ್ರಿಯೇಟ್ ಆಗತ್ತೆ, ಪ್ರಶಾಂತತೆ ಜಾಸ್ತಿ ಇರ್ತದೆ, ಆಗ ನಮಗೆ ಕಾನ್ಸಂಟ್ರೇಷನ್ ಬರುತ್ತೆ. ದೇವ್ರ ಮನೆಯನ್ನ ಮಾಡುವುದು ಕೂಡ ಅದೇ ಕಾನ್ಸೆಪ್ಟ್ ಅಲ್ಲಿ ನೋಡಿ. ತುಂಬಾ ಜನ ಯಾರೆಲ್ಲ ಈ ತರ ಓಪನ್ ಏರಿಯಾದಲ್ಲಿ ಮಾಡಿರ್ತಾರೆ, ಸ್ಪೇಷಿಯಸ್ ಆಗಿ ಮಾಡಿರ್ತಾರೋ, ನೀವು ಅಬ್ಸರ್ವ್ ಮಾಡಿ ನೋಡಿ, ಸಿಂಗಲ್ ಪರ್ಸನ್ಸ್ ಜಾಸ್ತಿ ಇರ್ತಾರೆ. ಮಗ ಎಲ್ಲೋ ಇರ್ತಾರೆ, ಸೊಸೆ ಎಲ್ಲೋ ಇರ್ತಾರೆ, ಯಾರು ಕೂಡ ಒಟ್ಟಿಗೆ ಸೇರಲ್ಲ ಜಾಸ್ತಿ ಟೈಮು. ಅಂದ್ರೆ ಯಾವತ್ತು ಓಪನ್ ಏರಿಯಾದಲ್ಲಿ ಯಾವುದೇ ದೇವರುಗಳನ್ನ ಕೂರಿಸಬಾರ್ದು. ಪ್ರತಿ ಒಂದು ಕೂಡ ಮೆಡಿಟೇಷನ್ ಏರಿಯಾ, ಒಂದು ದೇವಸ್ಥಾನ ಅಥವಾ ಒಂದು ದೇವರ ಮನೆ, ಅದಕ್ಕೆ ಆದ ಒಂದು ಸರಿಯಾದ ಅರ್ಥ ಇದೆ. ನಾವು ಅದನ್ನ ಸರಿಯಾದ ಕ್ರಮದಲ್ಲಿ ಫಾಲೋ ಮಾಡಲಿಲ್ಲ ಅಂದ್ರೆ ಅದು ಕೂಡ ನಮಗೆ ನೆಗೆಟಿವ್ ಆಗಿ ಪ್ರಾಬ್ಲಮ್ಸ್ ಗಳನ್ನ ಕೊಡ್ತಾ ಬರುತ್ತೆ.